ಪತ್ರಗಳನ್ನು ತಗೊಂಡು ಹೋಗಿ. ಇದನ್ನು ಹೇಗೆ ಉಪಯೋಗಿಸುತ್ತಾರೆ? ಇದನ್ನು ಒಂದು ಕಾರ್ಡ್ ಸಿಗುತ್ತದೆ. ಆ ಕಾರ್ಡ್ನಿಂದ ನೀವು ಇಲ್ಲಿ ನಿಂತಿರುತ್ತಾರೆ, ಅವರಿಂದ ನೀವು ಆ ಕಾರ್ಡನ್ನು ತೆಗೆದುಕೊಳ್ಳಬೇಕು. ಇದು ಒಂದು ತಾಸಿಗೆ 10 ರೂಪಾಯಿ ಆಗಿರುತ್ತದೆ. ಆಗ ನೀವು ಒಂದು ತಿಂಗಳಿಗೆ 300 ರೂಪಾಯಿ ಆಗಿರುತ್ತದೆ. ಆಗ ನೀವು ಅದನ್ನು ಕಾರ್ಡ್ಸ್ ಮಾಡಿ ತೆಗೆದುಕೊಂಡು ಹೋಗಬೇಕು. ಈ ಕಾರ್ಡಿಗೆ ಎಷ್ಟು ಹಣವಿದೆ? 300 ರೂಪಾಯಿಗಳು. ಇದನ್ನು ಎಷ್ಟು ಕಾಲಾವಧಿಯಲ್ಲಿ ಉಪಯೋಗಿಸುತ್ತಾರೆ? ಒಂದು ಕಾಲಾವಧಿಯಲ್ಲಿ ಉಪಯೋಗಿಸುತ್ತಾರೆ. ಸಾರ್ವಜನಿಕ ಸೈಕಲ್ ಸವಾರಿಗಳಿಂದ ಆಗುವ ಉಪಯೋಗಗಳು ಯಾವುವು? ಆಗುವ ಉಪಯೋಗಗಳೇನೆಂದರೆ ನಿಮ್ಮ ದೇಹಕ್ಕೆ ವ್ಯಾಯಾಮ ಸಿಗುತ್ತದೆ, ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು, ಹಾಗೆ ಪರಿಸರವು ರಕ್ಷಣೆಯಾಗಿರುತ್ತದೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಕಿರಣ್. ನಮ್ಮೆಲ್ಲರ ಮನೆ ಇದು ಒಂದು ಪೋಸ್ಟ್ ಆಫೀಸ್. ನಾವು ಯಾರಿಗಾದರೂ ಪೋಸ್ಟ್ ಕಳಿಸ್ಬೇಕೆಂದಾಗ ಈ ಬಾಕ್ಸ್ನಲ್ಲಿ ಹಾಕಿ ಕಳಿಸಬೇಕು. ಈ ಪೋಸ್ಟ್ ಬಾಕ್ಸ್ನಲ್ಲಿ 2 ರೀತಿ ಇರುತ್ತವೆ. ಒಂದು ಅಫಿಷಿಯಲ್ ಲೆಟ್ರ್ ಮತ್ತು ಒಂದು ಪರ್ಸನಲ್ ಲೆಟ್ರ್. ನಾವು ಯಾರಿಗಾದರೂ ಬೇಕಾದವರಿಗೆ ಪೋಸ್ಟ್ ಕಳಿಸಬೇಕೆಂದರೆ, ಯಾರಿಗಾದರೂ ನಾವು ಏನಾದರೂ ಪತ್ರವನ್ನು ಕಳಿಸಬೇಕೆಂದರೆ ನಿಮಗೆ ಅರ್ಜೆಂಟ್ ಇದ್ದರೆ ಪೋಸ್ಟ್ ಆಫೀಸ್ ಒಳಗೆ ಕಳಿಸಬೇಕು, ಇಲ್ಲಾಂದರೆ ಈ ಪೋಸ್ಟ್ ಬಾಕ್ಸ್ನಲ್ಲಿ ಹಾಕಬೇಕು. ಪೋಸ್ಟ್ ಮ್ಯಾನ್ಸ್ ಬಂದು ಇದನ್ನು ಒಯ್ದು ಆ ಮನೆಗೆ ತಲುಪಿಸುತ್ತಾರೆ. ಧನ್ಯವಾದಗಳು. ಗ್ರಂಥಾಲಯ ಎಲ್ಲರ ಸಾರ್ವಜನಿಕ ಆಸ್ತಿ. ಇಲ್ಲಿ ನಾವು ಕುಳಿತಿರುತ್ತೇವೆ, ಪುಸ್ತಕಗಳನ್ನು ಓದುತ್ತೇವೆ. ಆದರೆ ನಾವು ಅಲ್ಲಿ ಹೋಗಿ ಪುಸ್ತಕಗಳನ್ನು ಅರಿಯುತ್ತೇವೆ. ಹಾಗೆ ಮಾಡಬಾರದು. ಓದಿ ಚೆನ್ನಾಗಿ ಇಟ್ಟು ಹೋಗಬೇಕು. ಒಂದೆರಡು ಮಕ್ಕಳು. ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಇದು ಒಂದು ಶಾಲೆ, ಇದು ಸಾರ್ವಜನಿಕ ಆಸ್ತಿ, ಇದು ನಮ್ಮದೊಂದು ಶಾಲೆ. ಶಾಲೆಯಲ್ಲಿ ನಾವು ಕಲಿಯುವುದಕ್ಕೆಂದು ಬರುತ್ತೇವೆ. ಕಲಿಯುವುದಕ್ಕೆ ಬಂದು ಇಲ್ಲಿ ಎಲ್ಲ ಹಾಳು ಮಾಡಿ ಹೋಗಬಾರದು. ನಮ್ಮ ಮನೆಯನ್ನು ಯಾವ ಥರ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೋ ಹಾಗೆ ಶಾಲೆಯನ್ನು ಮನೆಯೆಂದು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು.